ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಂಜೆ ಟೈಮಲ್ಲಿ ಟೀ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಬಳಸ್ಕೊಂಡು ಮಾಡೋವಂಥ ಸ್ನ್ಯಾಕ್ಸ್ ಇದು. ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ನಾನು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಣ್ಣ ಸಬ್ಬಕ್ಕಿ ಮತ್ತು ದಪ್ಪ ಸಬ್ಬಕ್ಕಿ ಎರಡನ್ನೂ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದನ್ನು ತೊಗೋಬೋದು. ಒಂದು ಸಬ್ಬಕ್ಕಿನ ಸ್ವಲ್ಪನೇ ತೊಗೊಂಡು ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಈ ಕಡೆ ರವೆ ಥರ ಇರಬೇಕು, ತುಂಬ ನುಣ್ಣಕ್ಕೂ ಆಗಬಾರ್ದು, ಆಗ ತುಂಬ ದಪ್ಪನೂ ಇರ್ಬೋದು, ಮೀಡಿಯಮ್ಮಾಗಿ ಇರಬೇಕು. ಬೆನ್ಸಿ ರವೆ ಇರುತ್ತಲ್ಲ ಆ ಟೈಪಲ್ಲಿ ಇರಬೇಕು. ನೋಡಿ, ಈಗ ಇದಾಗಿದೆ, ಎಲ್ಲವೂ ಮಾಡ್ಕೊಂಬಂದಿದ್ದೀನಿ. ಬನ್ನಿ ಈಗ ಅದಕ್ಕೊಂದು ಚೂರು ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಯೋದಕ್ಕೆ ಬಿಡೋಣ. ನೋಡಿ, ಆಲ್ರೆಡಿ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಕೈಯಲ್ಲಾದರೂ ಕಿವುಚ್ಬಿಟ್ಟು ನೀವು ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು, ಅಥವಾ ಮಿಕ್ಸಿಲಾದರೂ ಹಾಕ್ಕೋಬೋದು. ನಾನು ಕೇಳಿದ್ರೆ ಕೈಯಲ್ಲೇ ಕಿವುಚ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ನಾನು ಮಿಕ್ಸಿಗೆ ಹಾಕಿ ನೋಡಿದೆ, ಬಟ್ ಮಿಕ್ಸಿಗೆ ಹಾಕೋದ್ರಿಂದ ಆ ಹೇರ್ ಇದಾಗುತ್ತೆ ಅನಿಸುತ್ತೆ. ಅದು ಮಾಡುವಾಗ ಅದು ಸಿಡಿಯುತ್ತೆ. ಏನು ಹೇಳ್ತಾರೆ, ನಾವು ಎಣ್ಣೆಲಿ ಹಾಕಿದಾಗ ಅದು ಸಿಡಿಯುತ್ತೆ. ನನಗನ್ಸಿದ್ದು ನಾನು ಈ ರೀತಿ ಮಿಕ್ಸಿಲಿ ರುಬ್ಕೊಂಡಿದ್ದಕ್ಕೆ ಆ ಥರ ಆಯ್ತೇನೋ ಅಂತ. ನೀವು ಮಾಡೋದಾದರೆ ದಯವಿಟ್ಟು ಕೈಯಲ್ಲೇ ಕಲಿಸ್ಕೊಡ್ರಿ. ಎಷ್ಟಾಗುತ್ತೋ ಅಷ್ಟು ಒಂದು 5 ನಿಮಿಷ ಟೈಮ್ ತೊಗೊಂಡ್ರು ಪರವಾಗಿಲ್ಲ. ಈ ರೀತಿ ಕೈಯಲ್ಲೇ ನೀಟಾಗಿ ಕಲಿಸ್ಬಿಟ್ಟು ನೀವು ಮಾಡ್ಕೊಳ್ಳೋದು ಬೆಸ್ಟು. ನೋಡಿ, ಇದು ನೆನೀತಾ ಇರಲಿ. ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ, ಪೆಪ್ಪರ್ ಪೌಡ್ರು, ಜೀರಿಗೆ, ಹಾಗೆ ಸೋಂಪು ಒಂದು 1/4 ಸ್ಪೂನ್ ಆಗೋಷ್ಟು, ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು, ಕರಿಬೇವು ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ, ಹಾಗೆ ಧನಿಯಾನ ಎತ್ತಿ ಕ್ರಷ್ ಮಾಡಿಟ್ಟಿದ್ದೀನಿ, ಒಂದು 1/4 ಸ್ಪೂನ್ ಆಗೋಷ್ಟು, ಹಾಗೆ ಅಚ್ಚು ಖಾರದ ಪುಡಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಹಾಕೋದ್ರಿಂದ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಅಕ್ಕಿ ಹಸಿಟ್ಟು ಬೇಕು ಅಂದರೆ ಮಾತ್ರ ಬಳಸ್ಕೋಬೇಕಾಗತ್ತೆ. ಅದು 1 ಸ್ಪೂನು 1.5 ಸ್ಪೂನ್ ಆದರೆ ಸಾಕಾಗುತ್ತೆ. ನಾವು ಕಲಸೋವಾಗ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಆಯಿತು ಅಂದರೂ ಸ್ವಲ್ಪ ನೀರನ್ನು ಕ್ಷಮಿಸ್ಕೊಂಡು ನೀವು ಕಲಿಸ್ಕೋಬೋದು. 1.5 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕಾಗತ್ತೆ. ಅಕ್ಕಿ ಹಿಟ್ಟು ಬಂದು ಕ್ರಿಸ್ಪಿನೆಸ್ಗೋಸ್ಕರನೇ 1 ಸ್ಪೂನ್ ಆದರೆ ಸಾಕಾಗುತ್ತೆ. ನಿಮಗೆ ಸ್ವಲ್ಪ ತುಂಬ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರನ್ನು ಕ್ಷಮಿಸ್ಕೊಂಡು ಕಲಿಸ್ಕೋಬೋದು. ನೋಡಿ, ಈಗ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡಿಕೊಂಡು ಮಾಡ್ಬೋದು. ನಾನು ಇಲ್ಲಿ ಬುಲೆಟ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಡೆ ಥರ ಬೇಕಾದರೂ ಮಾಡ್ಕೋಬೋದು, ಅಥವಾ ಈ ಥರ ಬೇಕಾದರೂ ಮಾಡ್ಕೋಬೋದು, ನಿಮ್ಮಿಷ್ಟ. ಬಟ್ ನಾ ಹಾಕಿರೋ ಮಸಾಲೆ ಏನಿದೆ ಅದೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮರಿದೆ ಒಂದ್ಸಲ ಟ್ರೈ ಮಾಡಿ. ನೋಡಿ, ಅದರ ಜೊತೆಗೆ ಈ ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಇಷ್ಟ ಆದರೆ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿ ಮಾಡ್ಕೋಬೋದು. ಅದಿನ್ನೂ ಸ್ವಲ್ಪ ಕ್ರಿಸ್ಪಿನೆಸ್ ಅನ್ನೋದು ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಲಿ ಹಾಕೋವಾಗ ಅದು ಸಿಡಿತಿತ್ತು. ಯಾಕೆಪ್ಪ ನನಗೆ ಅನಿಸಿದ್ದು ಏನಪ್ಪ ಅಂದರೆ, ನಾನು ಆಲೂಗಡ್ಡೆನ ಮಿಕ್ಸಿಲಿ ರುಬ್ಕೊಂಡೆಲ್ಲ, ಅದರಲ್ಲಿ ಏನಾದರೂ ಗ್ಯಾಸ್ ಫಾರ್ಮ್ ಆಗಿರುತ್ತೆ, ಮೇ ಬಿ ಅದರಿಂದ ಏನಾದರೂ ಹಿಂಗೆ ಆಯ್ತೀನೋ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನೀವು ಕೈಯಲ್ಲೇ ಕಲಿಸ್ಕೊಳ್ಳೋದು ಬೆಸ್ಟ್ ಅಂತ ಅನಿಸ್ತಿದೆ. ನೋಡಿ, ಇದು ಬ್ರೆಡ್ ಹಾಕಿ ಮಾಡಿರೋವಂಥದ್ದು. ಬ್ರೆಡ್ ಹಾಕದೆ ಕೂಡ ಇನ್ನೊಂದು ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು. ಧನಿಯಾ ತುಂಬಾ ಟೇಸ್ಟಿಯಾಗಿರುತ್ತೆ. ಮರಿದೆ ಒಂದು 1/2 ಸ್ಪೂನು ಧನಿಯಾನ ಕ್ರಷ್ ಮಾಡಿ ಚೆನ್ನಾಗಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಟೊಮೊಟೊ ಸಾಸ್ ಜೊತೆಗೆ ಮತ್ತು ಚಿಲ್ಲಿ ಸಾಸ್ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದು ಖಂಡಿತ ಮರಿಬೇಡಿ. ಇದು ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.